ನಮಸ್ಕಾರ ಎಲ್ರಿಗೂ ಕಥಾಲೋಕಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಪ್ರತಿ ಕಥೆನೂ ನಿಮಗೆ ತಕ್ಷಣ ತಲುಪುತ್ತೆ. ಬನ್ನಿ ಇಂದಿನ ಕಥೆ ಕೇಳೋಣ. ಮುತ್ತಿನ ಹಾರ ಭಾಗ 45. ಸಂದೀಪ್ ಕೆನಡಾಗೆ ವಾಪಸ್ ಹೋಗುವ ಸುದ್ದಿ ಕೇಳಿ ಪ್ರಾರ್ಥನಾಳ ಮುಖ ಪೆಚ್ಚಾಗಿತ್ತು. ಅವಳಿಗೆ ಸಂದೀಪ್ಗೆ ಬೇಗ ಮರಳಿ ಬಾ ಎಂದು ಹೇಳುವ ಮನಸ್ಸಿತ್ತು. ಆದರೆ ಹೇಳಿದರೆ ತಪ್ಪಾಗುತ್ತದೆ ಎಂದೆನಿಸಿ ಸುಮ್ಮನಾಗಿದ್ದಳು. ಅವಳು ಸಂದೀಪ್ನನ್ನು ಯಾವತ್ತೂ ತನ್ನ ಬಾಳ ಸಂಗಾತಿಯಾಗಿ ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಆದರೆ ಅವನನ್ನು ಭೇಟಿಯಾದ ಮೊದಲ ದಿನವೇ ಅವನೊಬ್ಬ ತುಂಬ ಒಳ್ಳೆಯ ವ್ಯಕ್ತಿ ಎಂದೆನಿಸಿತ್ತು. ಈಗ ಇಷ್ಟು ದಿನ ಜೊತೆ ಇದ್ದ ನಂತರ ಮತ್ತು ಈ ಮದುವೆಯ ಬಗ್ಗೆ ಅಂದು ಅವನಾಡಿದ ಮಾತು ಕೇಳಿ ಸಂದೀಪ್ನ ಮೇಲೆ ಏನೋ ಒಂದು ವಿಶೇಷ ಗೌರವ ಉಂಟಾಗಿತ್ತು. ಜೊತೆಗೆ ಮೂವರ ಮಧ್ಯ ಒಂದೊಳ್ಳೆ ಸ್ನೇಹ ಗಾಢವಾಗಿ ಬೆಳೆದಿತ್ತು. ಆದ್ದರಿಂದ ಅವನು ಈ ವಿಷಯ ಹೇಳಿದ ಮೇಲೆ ಸಹಜವಾಗಿ ಸ್ವಲ್ಪ ಮಂಕಾಗಿದ್ದಳು. ವಿಷಯ ಹೇಳಿದರೆ ಸಂದೀಪ್ ತಪ್ಪಾಗಿ ತಿಳಿದುಕೊಳ್ಳುತ್ತಿರಲಿಲ್ಲ, ಬದಲಾಗಿ ಖುಷಿ ಪಡುತ್ತಿದ್ದ ಎನ್ನುವುದು ಅವಳಿಗೆ ತಿಳಿದಿರಲಿಲ್ಲ. ಸರಿ, ಮುಂದಿನ ವಾರ ಹೊರಡೋಕ್ಕೂ ಮುಂಚೆ ನಾವು ಮತ್ತೊಂದ್ಸಲ ಭೇಟಿಯಾಗೋಣ. ಯಾವಾಗ ಅಂತ ನಾನು ತಿಳಿಸ್ತೀನಿ. ಸ್ವಲ್ಪ ಪೇಪರ್ ವರ್ಕ್ ಕೂಡ ಇದೆ, ಅದೆಲ್ಲ ಮುಗಿಸಿ ಬ್ಯಾಗ್ ಪ್ಯಾಕ್ ಮಾಡಿ ಇನ್ನೇನು ಹೊರಡ್ಬೇಕನ್ನೋಕ್ಕಿಂತ ಮುಂಚೆ ನಾವೆಲ್ಲರೂ ಒಂದ್ಸಲ ಭೇಟಿಯಾಗೋಣ, ಸಂದೀಪ್ ಹೇಳಿದ್ದ. ಓಕೆ ಅಣ್ಣ, ಆದರೆ ನೀನು ಹೋಗ್ತಾ ಇರೋದು ನಂಗೆ ತುಂಬ ಬೇಜಾರಾಗ್ತಿದೆ. ಈ ಟೈಮಲ್ಲಿ ನೀನಿಲ್ಲ ಅಂದರೆ ಚೆನ್ನಾಗಿರಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಸೂಪರ್ ಸುಪ್ರೀಮ್ ಐಡಿಯಾ ಕೊಡ್ತೀಯ. ಆದಷ್ಟು ಬೇಗ ಬಾ. ಹಾಂ ಚಿನ್ಕುರುಳಿ, ಬೇಗ ಬಂದಿಲ್ಲ ಅಂದರೂ ಪ್ರಾರ್ಥನಾ ಪ್ರಸಾದ್ ಮದುವೆಗಂತೂ ಬಂದೇ ಬರ್ತೀನಿ ಎಂದು ಮುಗುಳ್ನಕ್ಕ. ಕೃತಕ ನಗುವೊಂದನ್ನು ಬೀರಿದ್ದಳು ಪ್ರಾರ್ಥನಾ. ಯಾರಿಗೆ ಗೊತ್ತಣ್ಣ, ಅದೇ ಮಂಟಪದಲ್ಲಿ ನಿನ್ನ ಮದುವೆನೂ ಆದರೂ ಆಗ್ಬೋದು. ಇನ್ನು 3-4 ತಿಂಗಳುಗಳು ಬಾಕಿ ಇವೆ. ಅಷ್ಟರಲ್ಲಿ ನಿಂಗೂ ಯಾರಾದರೂ ಗಂಟು ಬೀಳ್ಬಹುದು. ಆದರೆ ನೀನು ಅಂದ್ಕೊಂಡಿರೋ ಥರ ಪ್ರಾರ್ಥನಾ ಥರ ಸೈಲೆಂಟ್ ಹುಡುಗಿ ಸಿಗೋದು ಬೇಡ. ನಮ್ಮ ಶಾಕು ಥರ ಯಾವಾಗಲೂ ವಟವಟ ಅಂತಿರೋ ಹುಡುಗಿನೇ ಸಿಗಲಿ ಎಂದು ಜೋರಾಗಿ ನಕ್ಕಳು ರಾಗಿಣಿ. ಅವಳ ನಗು ಉಳಿದಿಬ್ಬರಿಗೂ ಪಸರಿಸಿತು. ನೀನು ಶಕುಂತಲ ಅಂದ ತಕ್ಷಣ ನೆನಪಾಯಿತು. ನಾನು ಜಲ್ಜಾ ಆಂಟಿ ಮನೆಗೂ ಹೋಗಿ ವಿಷಯ ಹೇಳ್ಬರ್ಬೇಕು. ಸದ್ಯಕ್ಕೆ ಮನೆಯಲ್ಲೊಂದೇ ಮಾತಾಡಿದ್ದೀನಿ ಎನ್ನುತ್ತಿದ್ದಂತೆ, ಸಂದೀಪ್ ನಿಮ್ಗೆ ಓಕೆ ಆದರೆ ಈಗ ನಮ್ಮನೆಗೆ ಹೋಗೋಣವಾ? ನಮ್ಮನೆಯಲ್ಲೂ ವಿಷಯ ಇವತ್ತೇ ಹೇಳಿಬಿಡೋಣ. ಹ್ಞೂ ಎಂದು ತನ್ನ ಒಪ್ಪಿಗೆ ಸೂಚಿಸಿದ ಸಂದೀಪ್. ಓ ಹೌದಲ್ವಾ, ನಂಗೆ ಮರ್ತೇ ಹೋಗಿತ್ತು. ಸದ್ಯಕ್ಕೆ ನಿಮ್ಮಿಬ್ರು ಮದುವೆ ಅಲ್ವಾ? ಸರಿ ಸರಿ, ಎಲ್ಲರೂ ಹೋಗೋಣ ಬನ್ನಿ, ಲೇಟ್ ಮಾಡೋದು ಬೇಡ ಎಂದು ರಾಗಿಣಿ ಹೇಳಿದ ಕೂಡಲೇ ಎಲ್ಲರೂ ಅಲ್ಲಿಂದ ಪ್ರಾರ್ಥನಾ ಮನೆಗೆ ತೆರಳಿದರು. ಆಫೀಸಿನಿಂದ ಮನೆಗೆ ಬಂದ ಪ್ರಸಾದ್ ವಿಚಲಿತನಾಗಿದ್ದ. 2 ವರ್ಷದ ನಂತರ ಪ್ರಾರ್ಥನಾಳನ್ನು ನೋಡಿ ಇಷ್ಟು ದಿನ ಮನಸ್ಸಿನ ಮೂಲೆಯಲ್ಲಿ ಮೂಟೆ ಕಟ್ಟಿ ಇಟ್ಟ ಭಾವನೆಗಳೆಲ್ಲ ಒಮ್ಮೆಲೆ ತಮಗಿಲ್ಲಿ ಉಸಿರು ಕಟ್ಟುತ್ತಿದೆ ಎನ್ನುವಂತೆ ಆಚೆ ಬಂದಿದ್ದವು. ರೂಮಿನಲ್ಲಿ ಶತಪಥ ತಿರುಗುತ್ತಿದ್ದ. ಯಾಕೆ ಅವಳು ಇಷ್ಟು ಕಾಡ್ತಾ ಇದ್ದಾಳೆ? ಎಲ್ಲ ಬಿಟ್ಟು ದೂರ ಹೋಗಿ 2 ವರ್ಷದ ನಂತರ ವಾಪಸ್ ಬಂದರೂ ಅವಳ ಮೇಲೆ ನಂಗಿರೋ ಭಾವನೆಯನ್ನು ಬದಲು ಮಾಡ್ಕೊಳ್ಳೋಕೆ ಆಗ್ತಾನೇ ಇಲ್ಲ. ಇಲ್ಲಿ ಯಾರಿಗೆ ಎಷ್ಟು ಸುಳ್ಳು ಹೇಳಿದ್ರು ನನ್ನ ಆತ್ಮಸಾಕ್ಷಿಗೆ ಸತ್ಯ ಗೊತ್ತು. ಆದರೆ ಏನು ಮಾಡಲಿ, ಅವಳ ಜೊತೆ ಜೀವನ ಮಾಡೋಕ್ಕಾಗಲ್ಲ. ಅವಳ ನಾಟಕದ ಪ್ರೀತಿ ಎಷ್ಟು ದಿನ ಉಳಿಯುತ್ತೆ? ಅದಕ್ಕೆ ಅವಳನ್ನು ದೂರ ಮಾಡೋದೇ ಸರಿಯಾದ ನಿರ್ಧಾರ. ಆದರೆ ನನ್ನ ಮನಸ್ಸಿಗೆ ಅದನ್ನು ಮಾಡೋಕ್ಕಾಗ್ತಾ ಇಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ತಲೆ ಮೇಲೆ ಕೈ ಹೊತ್ತು ಕುಳಿತ. ಅದೇ ಹೊತ್ತಿಗೆ ಸವಿತಾ ಕಾಫಿ ಮತ್ತು ತಿಂಡಿಯನ್ನು ಅಲ್ಲಿಗೆ ತಂದಿದ್ದರು. ಪ್ರಸಾದನ್ನು ನೋಡಿ ಗಾಬರಿಯಾದರು. ಬಟ್ಟಲನ್ನು ಟೇಬಲ್ ಮೇಲಿಟ್ಟು, ಪ್ರಸಾದ್ ಏನಾಯಿತು? ಯಾಕಿಷ್ಟೊಂದು ಟೆನ್ಷನಲ್ಲಿದೆಯಾ ಎನ್ನುತ್ತಾ ಅವನ ಹತ್ತಿರ ಬಂದು ತಲೆನೇವರಿಸಿದರು. ಅರೆ ಅಮ್ಮ, ನೀವು ಯಾವಾಗ ಬಂದ್ರಿ? ಏನಿಲ್ಲಮ್ಮ, ತುಂಬ ತಲೆನೋಯ್ತಿದೆ ಎಂದು ದೀರ್ಘವಾದ ಉಸಿರು ಬಿಟ್ಟು ದೃಷ್ಟಿಯನ್ನು ಬದಲು ಮಾಡಿದ್ದ. ನಿಜವಾಗ್ಲೂ ತಲೆನೋಯ್ತಾ ಇದೆಯಾ ಅಥವಾ ಪ್ರಾರ್ಥನಾ ನೆನಪಾಗಿದ್ದಾಳ? ಸವಿತಾ ನೇರವಾಗಿ ಕೇಳಿದರು. ಪ್ರಸಾದ್ ಏನೂ ಮಾತನಾಡದೆ ಅಮ್ಮನ ಮಡಿಲಿನಲ್ಲಿ ಮಲಗಿದ. ಒಂದಿಷ್ಟು ಕ್ಷಣಗಳು ಹಾಗೆಯೇ ಉರುಳಿದ್ದವು. ನಂತರ ಸವಿತಾ ಮೌನ ಮುರಿದು, ನಿನ್ನನ್ನು ಇಲ್ಲಿಗೆ ಬರೋಕೆ ಹೇಳಿ ತಪ್ಪು ಮಾಡಿದೆ ಅನಿಸ್ತಿದೆ ಪ್ರಸಾದ್. ನೀನು ಇಷ್ಟು ಬೇಜಾರು ಮಾಡ್ಕೊಳ್ತೀಯ ಅಂತ ಗೊತ್ತಿರಲಿಲ್ಲ, ಕ್ಷಮಿಸು ಎಂದರು. ಥಟ್ಟನೆ ಎದ್ದು ಕುಳಿತ ಪ್ರಸಾದ್, ಹಾಗೇನಿಲ್ಲಮ್ಮ, ನಾನು ನಿಮ್ಮ ಜೊತೆ ಇದ್ದೀನಲ್ವಾ, ಅದೇ ಖುಷಿ ನನಗೆ. ನೀವು ಯಾವತ್ತೂ ಆ ಯೋಚನೆ ಮಾಡಬೇಡಿ. ಹಾಗಾದರೆ ಇದೇನು ಪ್ರಸಾದ್? ಬಂದಾಗಿಂದ ನೋಡ್ತಾ ಇದ್ದೀನಿ, ಮನೇಲಿ ಯಾರ ಹತ್ರನೂ ಸರಿಯಾಗಿ ಮಾತಾಡಿಲ್ಲ. ಉಳ್ದವ್ರನ್ನ ಬಿಡು, ನನ್ನ ಹತ್ರನೂ ನೀನು ಸರಿಯಾಗಿ ಮಾತಾಡ್ತಿಲ್ಲ. ನಿನ್ನ ಮುಖದಲ್ಲಿ ಸಂತೋಷನೇ ಕಾಣ್ತಾ ಇಲ್ಲ. ಹೀಗೆ ಆದರೆ ಕಷ್ಟ. ನಿಂಗಿಲ್ಲಿ ತೊಂದರೆ ಆಗುತ್ತೆ ಅಂತಾದರೆ ನೀನು ಮತ್ತೆ ವಾಪಸ್ ಹೋಗ್ಬಿಡು ಅಮೇರಿಕಕ್ಕೆ, ಅಥವಾ ಅವಳನ್ನು ಕೆಲಸದಿಂದ ತೆಗೆದುಹಾಕು ಎಂದು ಬಿಟ್ಟರು ಸವಿತಾ. ಅಮ್ಮ, ಏನು ಹೇಳ್ತಿದ್ದೀರಾ ನೀವು? ಮತ್ತೇನು ಹೇಳಲಿ ನಿಂಗೆ? ನಂಗೆ ನನ್ನ ಮಗ ಖುಷಿಯಾಗಿರೋದೇ ಮುಖ್ಯ. ಮೊದಲಿನ ಪ್ರಸಾದ್ ಬೇಕು ನನಗೆ. ಅಮ್ಮ, ನಾನು ಸರಿಯಾಗ್ತೀನಿ. 2 ವರ್ಷ ಆದಮೇಲೆ ಅವಳನ್ನು ನೋಡಿದ್ನಲ್ವಾ, ಸ್ವಲ್ಪ ಮನ್ಸು ಹಾಳಾಯಿತು ಅಷ್ಟೇ. ಅದೇ ಪ್ರಸಾದ್, ನೀನು ಅವಳನ್ನು ಕೆಲಸದಿಂದ ತೆಗೆದು ಹಾಕ್ಬಿಡು. ಅದು ಆಗಲ್ಲ ಅಂದರೆ ಬೇರೆ ಬ್ರ್ಯಾಂಚ್ಗೆ ಅವಳನ್ನು ಟ್ರಾನ್ಸ್ಫರ್ ಮಾಡು, ಅವಾಗೆಲ್ಲ ಸರಿಯಾಗುತ್ತೆ. ನಿಂಗೆ ಅವಳು ದಿನ ಕಾಣಿಸಲ್ಲ, ಅವಳ ನೆನಪು ಕೂಡ ಬರಲ್ಲ. ಇದೇ ಸರಿಯಾದ ದಾರಿ ಅನಿಸ್ತಿದೆ ನನಗೆ, ಸಲಹೆ ಕೊಡುವಂತೆ ಹೇಳಿದರು ಸವಿತಾ.
ಪ್ರಸಾದ್ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದುಕೊಳ್ಳಲು ಸವಿತಾ ಈ ರೀತಿ ಮಾತನಾಡಿದರು. ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಮ್ಮ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಏನೋ ಆಗಿದೆ ಅಂತ ಅದನ್ನು ವೃತ್ತಿ ಜೀವನಕ್ಕೆ ತಗೊಂಡು ಹೋಗೋಕ್ಕಾಗಲ್ಲ. ಮತ್ತೆ ಅವಳನ್ನು ಬೇರೆ ಬ್ರಾಂಚ್ಗೂ ಕಳ್ಸೋಕ್ಕಾಗಲ್ಲ. ಅವಳ ಅವಶ್ಯಕತೆ ಇಲ್ಲಿರೋ ಪ್ರಾಜೆಕ್ಟ್ಸ್ಗೆ ತುಂಬಾ ಇದೆ. ಅವಳಿಂದ ನಂಗೆ ಏನೇ ಬೇಜಾರಾಗಿದ್ರು ತನ್ನ ಕೆಲಸಕ್ಕೆ ಯಾವಾಗಲೂ ನ್ಯಾಯ ಒದಗಿಸಿದಾಳೆ. ನಂತರನೇ ವೃತ್ತಿ ಜೀವನದ ನಿಯಮಗಳಿಗೆ ಬದ್ಧಳಾಗಿದ್ದಾಳೆ. ನಮ್ಮ ಸ್ವಂತ ಖುಷಿಗಾಗಿ ಒಬ್ರ ಕೆಲಸನೇ ಕಿತ್ಕೊಳ್ಳೋಕ್ಕಾಗಲ್ಲ ಅಮ್ಮ. ನಾನು ಅಷ್ಟೊಂದು ಸ್ವಾರ್ಥಿ ಅಲ್ಲ. ನಂಗೆ ಸ್ವಲ್ಪ ಸಮಯ ಬೇಕು ಅಷ್ಟೇ, ಎಲ್ಲ ಸರಿಯಾಗುತ್ತೆ ಎಂದಿದ್ದ ಪ್ರಸಾದ್. ಪ್ರಸಾದ್ ಮಾತನಾಡಿದ್ದಕ್ಕೂ ಅವನ ಕಣ್ಣಿನಲ್ಲಿರುವ ಭಾವನೆಗಳಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಪ್ರಸಾದ್ ಪ್ರಾರ್ಥನಾಳನ್ನು ಇಷ್ಟಪಡುತ್ತಿದ್ದಾನೆ. ಅವಳು ತನ್ನ ಕಣ್ಣ ಮುಂದೆಯೇ ಇರಬೇಕೆಂದು ಬಯಸುತ್ತಿದ್ದಾನೆ. ಆದರೆ ಹತ್ತಿರ ಹೋಗಲು ಏನೋ ಹಿಂಜರಿಕೆ ಎಂಬುದು ಸವಿತಾರಿಗೆ ಮನವರಿಕೆಯಾಗಿತ್ತು. ನೋಡು ಪ್ರಸಾದ್, ನಿಮ್ಮಿಬ್ಬರ ಮಧ್ಯೆ ಏನಾಗಿತ್ತು ಅಂತ ನಾನು ಇನ್ನೊಮ್ಮೆ ಕೇಳಲ್ಲ. ನಿಂಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆವಾಗ ಹೇಳು. ಹೇಳದೇ ಇದ್ರೂ ನನಗೇನು ಬೇಜಾರಿಲ್ಲ. ಯಾಕಂದರೆ ಇದು ನೀವಿಬ್ಬರೇ ಕೂತು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋ ವಿಷಯ. ಆದರೆ ನನ್ನ ಸಲಹೆ ಏನಂದರೆ, ಪ್ರಾರ್ಥನಾ ತುಂಬ ಒಳ್ಳೆ ಹುಡುಗಿ. ನೀನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬೇಕು ಅನಿಸುತ್ತೆ ನನಗೆ. ಹಾಗಂತ ನಿನ್ನ ಮೇಲೆ ದೂರ ಹೇಳ್ತಾ ಇಲ್ಲ, ನೀನು ತಪ್ಪು ಅಂತಲೂ ಹೇಳ್ತಾ ಇಲ್ಲ. ಆದರೆ ಒಂದು ಸಲ ಅವಳ ಹತ್ರ ಮಾತಾಡು ಅಂತ ಅಷ್ಟೆ ಎಂದರು ಸವಿತಾ. ಅಮ್ಮ, ನಿನ್ನ ಕಾಳಜಿ ನಂಗೆ ಅರ್ಥ ಆಗುತ್ತೆ. ಆದರೆ ನಾಟಕ ಮಾಡೋ ಹುಡುಗಿರು ಕೊನೆ ತನಕನೂ ನಾಟಕ ಮಾಡ್ತಾರೆ ಅಮ್ಮ. ಈಗ ನಾನು ಹೋಗಿ ಮಾತಾಡಿದ್ರು ಅವಳು ಕೊಡೋ ಉತ್ತರನ ನಂಬಬೇಕು ಅಂತಲೂ ಅನಿಸ್ತಾ ಇಲ್ಲ. ಕತೆ ಕಟ್ಟಿ ಹೇಳಿದ್ರು ಹೇಳ್ಬೋದು. ನೀವೇನು ಚಿಂತೆ ಮಾಡಬೇಡಿ ಅಮ್ಮ, ಸ್ವಲ್ಪ ಸಮಯ ಕೊಡಿ, ಎಲ್ಲ ಸರಿಯಾಗುತ್ತೆ ಎಂದು ಹೇಳಿದ ಪ್ರಸಾದ್ ತನ್ನ ಲ್ಯಾಪ್ಟಾಪ್ ಮುಂದೆ ಹೋಗಿ ಕುಳಿತಿದ್ದ. ಸವಿತಾ ಮತ್ತೆ ಮಾತು ಮುಂದುವರಿಸಲಿಲ್ಲ. ಅವನೇ ಹೇಳಿದಂತೆ ಸಮಯ ಎಲ್ಲವನ್ನೂ ಸರಿ ಮಾಡುತ್ತದೆ, ಅದಕ್ಕಿರುವಷ್ಟು ಶಕ್ತಿ ತನ್ನಲ್ಲಿಲ್ಲ ಎಂದು ಸುಮ್ಮನಾಗಿದ್ದರು. ಅಂದು ಪ್ರಸಾದ್ ಅಮ್ಮನ ಮಾತು ಕೇಳಿದ್ದರೆ ವಿಷಯ ಬೇರೆಯೇ ಆಗಿರುತ್ತಿತ್ತು. ಆದರೆ ಆ ಸಮಯ ಸಂದರ್ಭ ಪ್ರಸಾದನ್ನು ಒಂದೇ ದೃಷ್ಟಿಕೋನದಲ್ಲಿ ಯೋಚಿಸುವಂತೆ ಮಾಡಿತ್ತು. ಪ್ರಾರ್ಥನಾಳ ಮನೆಯಲ್ಲಿ ಸಂದೀಪನ್ನು ಖುಷಿಯಿಂದ ಬರಮಾಡಿಕೊಂಡರು. ಬಾ ಸಂದೀಪ್, ಹೇಗಿದೆಯಾ, ಕೂತ್ಕೋ ಎಂದು ಶಿವಸ್ವಾಮಿ ಒಳಗೆ ಕರೆದರು. ಸುಲೋಚನಾ ಕೂಡ ಮಾತನಾಡಿಸಿ ಕಾಫಿ ತರುತ್ತೇನೆಂದು ಅಡುಗೆ ಮನೆಗೆ ಹೋದರು. ನಾನು ಚೆನ್ನಾಗಿದ್ದೀನಿ ಅಂಕಲ್, ನೀವೆಲ್ಲ ಸೌಖ್ಯ ತಾನೆ? ಸಮಾಚಾರ ಇದೆ ಅಂಕಲ್, ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು, ಅದಕ್ಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರಬೇಕಾಯ್ತು ಎಂದ. ಶಿವಸ್ವಾಮಿ ಏನೆಂದು ಸಂದೀಪ್ನ ಮುಖವನ್ನು ಒಮ್ಮೆ ನೋಡಿ ರಾಗಿಣಿ ಮತ್ತು ಪ್ರಾರ್ಥನಾಳನ್ನು ಗಮನಿಸಿದರು. ಅಂಕಲ್, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಕೆಲಸದ ವಿಷಯವಾಗಿ ನಂಗೆ ಕೆನಡಾ ಹೋಗಬೇಕಾಗಿದೆ. 1-2 ವಾರದಲ್ಲಿ ವಾಪಸ್ ಬಂದುಬಿಡ್ತೀನಿ. ಹೆಚ್ಚು ಅಂದರೆ 1 ತಿಂಗಳಷ್ಟೇ. ಹೋಗಲೇಬೇಕಾಗಿದೆ, ತಪ್ಸೋಕ್ಕಾಗಲ್ಲ ಹಿಂಜರಿಕೆಯಿಂದಲೇ ಹೇಳಿದ್ದ ಸಂದೀಪ್. ಶಿವಸ್ವಾಮಿಗೆ ಕಳವಳವಾಗಿತ್ತು. ಅಷ್ಟರಲ್ಲಿ ಕಾಫಿ ತಂದಿಟ್ಟ ಸುಲೋಚನಾ, ಅಲ್ಲ ಸಂದೀಪ್, ಮದುವೆಗಿನ್ನೂ ತುಂಬ ಲೇಟ್ ಇದೆ. ಆದರೂ ಇದ್ರ ಮಧ್ಯದಲ್ಲಿ ನೀನು ವಿದೇಶಕ್ಕೆ ಹೋಗ್ತೀಯಾ ಅಂದರೆ ನಮಗೇನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಎಂದರು. ಆಂಟಿ, ಅಂಕಲ್, ನಂಗೆ ನಿಮ್ಮ ಕನ್ಸನ್ನು ಅರ್ಥ ಆಗುತ್ತೆ. ಆದರೆ ನೀವೇನೂ ಚಿಂತೆ ಮಾಡಬೇಡಿ, ನನ್ನ ಮೇಲೆ ನಂಬಿಕೆ ಇಡಿ. ಹಾಗೆಲ್ಲ ಮಾತು ಕೊಟ್ಟು ಅದನ್ನು ತಪ್ಪು ಹೋಗೋನಲ್ಲ ನಾನು. ಅದೇ ಮುಹೂರ್ತದಲ್ಲಿ ಅದೇ ಮಂಟಪದಲ್ಲಿ ಪ್ರಾರ್ಥನಾ ಮದುವೆ ಆಗೇ ಆಗುತ್ತೆ. ಇದ್ರ ಬಗ್ಗೆ ನಾನೀಗ ಪ್ರಾರ್ಥನಾ ಹತ್ರನೂ ಮಾತಾಡಿದ್ದೀನಿ ಎಂದು ಸಂದೀಪ್ ಹೇಳಿದ ಕೂಡಲೇ, ಅಯ್ಯೋ ಸಂದೀಪ್, ಹಾಗೆಲ್ಲ ಏನೂ ಇಲ್ಲಪ್ಪ. ನಿನ್ನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಆ ಥರ ಎಲ್ಲ ಯೋಚನೆ ಮಾಡಬೇಡ. ಆದರೆ ಒಮ್ಮೆಲೇ ವಿಷಯ ಕೇಳಿ ಸ್ವಲ್ಪ ಚಿಂತೆ ಆಯಿತು ಅಷ್ಟೇ. ಕೆಲಸದ ವಿಷಯ ಅಂದರೆ ಹೋಗಲೇಬೇಕಲ್ವಾ, ತಡೆಯೋಕ್ಕಾಗಲ್ಲ. ಪ್ರಾರ್ಥನಾಗೆ ಒಪ್ಪಿಗೆ ಇದೆ ಅಂದರೆ ಇನ್ನು ನಾವೇನೂ ಹೇಳಲ್ಲ ಎಂದರು ಶಿವಸ್ವಾಮಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಅಲ್ಲಿಂದ ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗೇನು ಹಳೆ ಕಾಲದ ಥರ ಅಲ್ಲ, ನಾನು ದಿನ ಪ್ರಾರ್ಥನಾಗೆ ಕಾಲ್ ಮಾಡ್ತೀನಿ ಎಂದು ಮಂದಹಾಸದಿಂದ ಹೇಳಿದ್ದ. ಸ್ವಲ್ಪ ಹೊತ್ತು ಅದು ಇದು ಮಾತನಾಡಿದ ಮೇಲೆ ಸಂದೀಪ್ ಶಿವಸ್ವಾಮಿ ಮತ್ತು ಸುಲೋಚನಾ ಅವರ ಕಾಲಿಗೆರಗಿ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ತೆರಳಿದ್ದ. ಹೇಗನ್ನಿಸ್ತು ಇವತ್ತಿನ ಸಂಚಿಕೆ? ಪ್ರಸಾದ್ ಯಾಕೆ ಪ್ರಾರ್ಥನಾಳನ್ನ ಅಷ್ಟೊಂದು ಹೇಟ್ ಮಾಡ್ತಾ ಇದ್ದಾನೆ? ಏನಾಗಿರ್ಬೋದು? ನಿಮ್ಗೆ ಏನನ್ನಿಸ್ತಿದೆ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.